ನಮಸ್ತೆ. ಇವತ್ತು ನಿಮಗೆ ಟ್ಯಾಲಿ ERP9 ಓಪನ್ ಮಾಡಿ ಇದರಲ್ಲಿ ಒಂದು ಲೆಡ್ಜರ್ ಆ್ಯಂಡ್ ಅಂಡರ್ ರೂಪನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡೋದಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಓಪನ್ ಮಾಡ್ತಾ ಇದ್ದೀನಿ. Alt+W ಅನ್ನು ಪ್ರೆಸ್ ಮಾಡಿದ್ದೀನಿ. Alt+W. ಸೊ Alt+W ಅನ್ನು ಪ್ರೆಸ್ ಮಾಡಿ ಓಪನ್ ಮಾಡಿದ್ದೀನಿ. ಸೊ ಈಗ ಓಪನ್ ಮಾಡಿದ ಮೇಲೆ ನಾನೊಂದು ಕಂಪೆನಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ Alt+F1 ತೊಗೊಂಡಿದ್ದೀನಿ. ಸೊ Alt+F1 ತೊಗೊಂಡು ಪ್ರೆಸ್ ಮಾಡಿಕೊಂಡು ಕ್ರಿಯೇಟ್ ಕಂಪೆನಿಗೆ ಹೋಗ್ತಾ ಇದ್ದೀನಿ. ಕ್ರಿಯೇಟ್ ಕಂಪೆನಿಗೆ ಹೋಗಿ ನಾನು ಇಲ್ಲೊಂದು ಕಂಪೆನಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಗಣೇಶ್ ಟ್ರೇಡರ್ಸ್. ನೆಕ್ಸ್ಟು ಸ್ಟೇಟು, ಹಾಗೆ ಕಂಟ್ರಿ, ಇವನ್ನೆಲ್ಲ ನೀವು ಎಂಟ್ರಿ ಮಾಡಬೇಕು. ಹಾಗೆ ಪಿನ್ ಕೋಡ್ ನಂಬರನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ಲೈನ್ ನಂಬರ್, ಈಗೆಲ್ಲ ಲ್ಯಾಂಡ್ಲೈನ್ ನಂಬರ್ ಇಲ್ಲ. ಸೊ ಎರಡನ್ನೂ ಕೂಡ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡ್ಬೋದು. ಕಂಪೆನಿಯ ಒಂದು ಲ್ಯಾಂಡ್ಲೈನ್ ಅಂದರೆ ಅಲ್ಲಿದೆ ಮೊಬೈಲ್ ನಂಬರು, ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಯಾಕ್ಸ್ ನಂಬರ್, ಇದು 10 ಡಿಜಿಟ್ ನಂಬರನ್ನು ಒಳಗೊಂಡಿರುತ್ತೆ. ಸೊ ನಾನಿಲ್ಲಿ 10 ಡಿಜಿಟ್ ನಂಬರನ್ನು ಬರಿತಾ ಇದ್ದೀನಿ ನೋಡಿ. ಸೇಮ್ ಇದೇ ಪ್ರೊಸೆಸ್ಸಲ್ಲಿ ಕೂಡ ನೀವು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮೇಲ್ ID ಬರೀಬೇಕು. ವೆಬ್ಸೈಟ್, ಸೊ ಇದೇ ರೀತಿಯಾಗಿ ಇಲ್ಲಿ ಎಲ್ಲ ಒಂದು ಡಾಟಾವನ್ನು ಫಿಲ್ ಆದಮೇಲೆ ನೀವು ಕೀಬೋರ್ಡಲ್ಲಿ ಎಂಟರ್ ಕೀ ಇದೆಯಲ್ಲ, ಈ ಕೀಯನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇಲ್ಲಿ ಗೆಟ್ ವೇ ಆಫ್ ಟ್ಯಾಲಿ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ಸೊ ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ಒಂದು 4 ಕಂಟೆಂಟನ್ನು ನೋಡ್ಬೋದು ನೀವು. ಸೊ ಮೊದಲನೇದು ಮಾಸ್ಟರ್ಸ್, ಟ್ರಾನ್ಸಾಕ್ಷನ್, ಯುಟಿಲಿಟೀಸ್, ರಿಪೋರ್ಟ್. ನೆಕ್ಸ್ಟು ನಾವಿಲ್ಲಿ ಅಕೌಂಟಿಂಗ್ ಇನ್ಫೋಗೆ ಹೋಗೋಣ. ಅಕೌಂಟಿಂಗ್ ಇನ್ಫೋದಲ್ಲಿ ನಾವು ಮೊದಲದಾಗಿ ನೋಡಿ, ಅಕೌಂಟಿಂಗ್ ಇನ್ಫೋದಲ್ಲಿ ಗ್ರೂಪ್ಸ್ ಅನ್ನೋದು ಆಲ್ರೆಡಿ ಇರುತ್ತೆ. ಸೊ ಅದರಿಂದ ನಾನು ಅದನ್ನು ತೊಗೊಳ್ಳೋ ಆಗಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಲೆಡ್ಜರ್ಸ್ ಅಂತ ಇದೆ ಕೆಳಗಡೆ. ಸೊ ಈ ಲೆಡ್ಜರ್ಸನ್ನು ಓಪನ್ ಮಾಡ್ಕೊತೀನಿ. ಲೆಡ್ಜರ್ಸನ್ನು ಓಪನ್ ಮಾಡಿಕೊಂಡು ನಾನು ಸಿಂಗಲಲ್ಲಿ ಕ್ರಿಯೇಟ್ ಅಂತ ಕೊಡ್ತೀನಿ. ಸಿಂಗಲಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕ್ರಿಯೇಟ್ ತೊಗೊಂಡಿದ್ದೀನಿ. ಸೊ ಈಗ ನಾನು ನಿಮ್ಗೆ ಇಲ್ಲಿ ಟ್ರಾನ್ಸಾಕ್ಷನನ್ನು ತೋರಿಸ್ತಾ ಇದ್ದೀನಿ ನೋಡಿ. ಏರ್ ಕಂಡೀಷ್ನರು, ಬ್ಯಾಡ್ ಡೆಟ್ಸು, ಶೇರ್ ಕ್ಯಾಪಿಟಲ್, ಲೈಫ್ ಇನ್ಶೂರೆನ್ಸ್, ಇದು ಆಲ್ರೆಡಿ ನಾನೊಂದು ಶೀಟಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಹೇಗೆ ಎಂಟ್ರಿ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ನೀವು ಒಂದು ಶೀಟಲ್ಲಿ ಬರೆದಿಟ್ಕೊಂಡು ಆಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನೋಡ್ಕೊ, ಫಸ್ಟಾಗಿ ಏರ್ ಕಂಡೀಷ್ನರ್, ಇದು ಬಂದು ಫಿಕ್ಸ್ಡ್ ಅಸೆಟ್ಸ್. ಸೊ ಇಲ್ಲಿ ಕೇಳುತ್ತೆ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಅಂತ. ಇದನ್ನು ನಾವು ಎಸ್ ಹಾಕೋಬೇಕು, ಯಾಕಂದರೆ ಇದು ಸರಕಿಗೆ ಸಂಬಂಧಿಸಿದಲ್ವಾ, ಸ್ಟಾಕಿಗೆ ಸಂಬಂಧಿಸಿದ್ದರಿಂದ ಅದನ್ನ ಎಸ್ ಹಾಕ್ಕೊಂಡು ನಾವು ಸೇವ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾನು ಸ್ವಲ್ಪ ಕೆಲವೊಂದು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ತೀನಿ. ಬ್ಯಾಡ್ ಡೆಟ್ಸ್, ಇದು ಕೂಡ ಬ್ಯಾಡ್ ಡೆಟ್ಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಪರೋಕ್ಷ ಖರ್ಚುಗಳಲ್ಲಿ ಬರುತ್ತೆ. ಸೊ ಇದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ನಾನು ಎಂಟ್ರಿ ಮಾಡ್ತೀನಿ. ನೆಕ್ಸ್ಟು ಶೇರ್ ಕ್ಯಾಪಿಟಲ್, ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್. ಲೈಫ್ ಇನ್ಶೂರೆನ್ಸ್, ನೆಕ್ಸ್ಟು ಬಿಲ್ಸ್ ಪೇಯಬಲ್, ಕರೆಂಟ್ ಲಯಬಿಲಿಟಿ, ಕೊಡಬೇಕಾಗಿರೋ ಹಣ, ಹೊಣೆಗಾರಿಕೆ.
ಬಿಲ್ಸ್ ರಿಸೀವೇಬಲ್, ಪರ್ಚೇಸ್, ಪರ್ಚೇಸ್ ಅಕೌಂಟ್, ಸೇಲ್ಸ್, ಸೇಲ್ಸ್ ಅಕೌಂಟ್, ಡೆಟಾರ್ಸ್, ಸೆಂಡ್ರಿ ಡೆಟಾರ್ಸ್. ಇಲ್ಲಿ ಡೆಟರ್ಸ್ ಬಂದಾಗ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕಬೇಕಾಗತ್ತೆ. ಯಾಕಂದರೆ ಅವರು ಹಣಕಾಸು ವಿವರವನ್ನು ತೋರಿಸ್ಬೇಕಾಗಿ ಕೇಳುತ್ತೆ, ನೀವು ಇಲ್ಲಿ ತೋರಿಸಿ ಅಂತ ಹಾಕಬೇಕಾಗತ್ತೆ. ಸೇಲ್ಸ್ ರಿಟರ್ನ್, ಸೇಲ್ಸ್ ಅಕೌಂಟ್. ಇದೇ ರೀತಿಯಾಗಿ ನಿಮಗೆ ಯಾವ್ಯಾವ ಲೆಡ್ಜರ್ಸ್ ಬರುತ್ತೆ ಆ ಲೆಡ್ಜರ್ಸ್ಗಳನ್ನು ಈ ರೀತಿಯಾಗಿ ಎಂಟ್ರಿ ಮಾಡಿದ ಮೇಲೆ ನೋಡಿ ಎಸ್ಕೇಪ್ ಬಟನ್ ನೋಡಿದು ಬ್ಯಾಕ್ ಬನ್ನಿ. ಸೊ ಇಲ್ಲಿ ಡಿಸ್ಪ್ಲೇ ಅಂದರೆ ನೋಡುವುದು, ನೋಡಿ ಇವೇನೇನು ಮಾಡಿದ್ದೀರಾ ಇಲ್ಲಿರುತ್ತೆ. ಇದನ್ನು ಏನೂ ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ, ನೋಡಲಿಕ್ಕಷ್ಟೇ ಡಿಸ್ಪ್ಲೇನ ಯೂಸ್ ಮಾಡಬೇಕು. ಏನಾದರೂ ತಪ್ಪಾದರೆ ಸರಿಪಡಿಸ್ಲಿಕ್ಕೆ ಆಲ್ಟರ್, ನೋಡಿ ಆಲ್ಟರ್ ಬಂದರೆ ಇಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನ ನೀವು ಸರಿಪಡಿಸ್ಬೋದು, ಆಯಿತಾ. ಸೊ ನೆಕ್ಸ್ಟು ಇದು ಸಿಂಗಲ್ ಲೆಡ್ಜರ್ ಅಂತ ಕರೀತಾರೆ ಇದನ್ನ. ಸೊ ಇನ್ನೊಂದು ವಿಡಿಯೋದಲ್ಲಿ ಮಲ್ಟಿಪಲ್ ಲೆಡ್ಜರ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.